ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾ ಕೃಷ್ಣಪ್ಪ, ಇದೇ ನಮ್ಮ ಸಹನಾ ಮಿಸ್ಸು. ಗೊತ್ತು ಗೊತ್ತು. ಹೌದಾ? ಬಾ ನಡೀರಿ ಕೃಷ್ಣಪ್ಪರ. ಅವ್ವ ಸಹನಾ, ಹೆಂಗಿದೀಯವ್ವ? ಚೆನ್ನಾಗಿದ್ದೀನಿ ಅಪ್ಪಯ್ಯ, ನೀವು ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನವ್ವ. ಇದೇನವ್ವ ಇಷ್ಟೊತ್ತಾದರೂ ಇನ್ನೂ ಮೆಸ್ ಕೆಲಸ ಶುರುವಾಗೇ ಇಲ್ಲ? ಅದು ಅವಾಗಲೇ ಚೋಟು ಇವಾಗ್ಲಾ ಅಪ್ಪ ಹಿಂಗೋ ಮತ್ತೆ ಅವ್ರಿಗಿಬ್ರಿಗೂ ಟೀ ತಕೊಂಬವಾಗೋ. ಸರಿ ಅವಿ ಇದೆಯಾ ಕವಿ, ಯಾರ ತವನು ಹೇಳ್ದು ಮುಚ್ಚಿಡ್ತಿದ್ಯಾ? ಪೊಲೀಸಪ್ಪ ನೆನೆ ಮೆಸ್ಗೆ ಇದಕ್ಕಿದ್ದಂಗೆ ರೌಡಿಗಳು ನುಗ್ಗಿ ಗಲಾಟೆ ಮಾಡ್ಬಿಟ್ಟು ಹೋದ್ರು. ಏನೋ ರೌಡಿಗಳು ಬಂದಿದ್ರಾ? ಎಷ್ಟು ಧೈರ್ಯ ಇದ್ರೆ ನನ್ನ ಮಗಳ ಮೆಸ್ಸಿಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ ಅವರು. ನೋಡಕ್ ಹೆಂಗಿದ್ರು ಹೇಳವ, ನಾನೇ ಅವ್ರು ನೋಡ್ಕೋತೀನಿ. ಕೃಷ್ಣಪ್ಪ, ಇದನ್ನ ನಾವು ಕೈಗೆ ತಗೋಬಾರ್ದು. ಇದಕ್ಕೆಲ್ಲ ನಮ್ಮ ಕಂಟಿ ಹಣ್ಣನೇ ಸರಿ. ಏನಮ್ಮ ಸಹನ, ಒಂದೇ ಒಂದು ವಿಷಯನ ಕಂಟಿ ಹಣ್ಣಿಗೆ ತಿಳಿಸೋದು ಬೇಡವಾ? ಅಯ್ಯಯ್ಯೋ, ಅವ್ರಿಗೆ ಮಾತ್ರ ಹೇಳಕ್ ಹೋಗ್ಬೇಡಿ. ಸುಮ್ಕೆ ಎಸಿಯ ದೊಡ್ಡದಾಯ್ತದೆ. ಅವ್ರು ಯಾರೇ ಇರ್ಲಿ, ನಾವು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಮಗಳೇ. ಅಕ್ಕ, ಆರ್ಡರ್ಸ್ ಬರ್ತಿದೆ, ಇನ್ನ ಡೆಲಿವರಿ ಬಾಯ್ಸೇ ಬಂದಿಲ್ಲ. ಕಾಳಿ, ಒಂದ್ಕಿತ ಫೋನ್ ಮಾಡಿ ನೋಡ್ಲಾ? ಸರಿನವೇ. ಹಲೋ, ಈಟೋದಾಯ್ತು, ಎಲ್ರಲ್ಲ ಇದ್ದೀರಾ? ಅಣ್ಣ, ನಾವು ಇನ್ಮೇಲೆ ನಿಮ್ಮ ಮೆಸ್ಸಿಗೆ ಡೆಲಿವರಿ ಕೊಡೋಕ್ಕೆ ಬರಲ್ಲ ಕಾಣೋಣ. ನಿನ್ನೆ ರೋಡಿಗಳು ನುಗ್ಗಿ ಗಲಾಟೆ ಮಾಡಿದ್ದಾರೆ. ಲೇ ಹಂಗೆ ಹೇಳ್ಬೇಡ್ರಲ್ಲ, ದುಡ್ಡು ಸ್ವಲ್ಪ ಜಾಸ್ತಿ ಕೊಡ್ತೀನಿ, ಬನ್ರಲ್ಲ. ನೀವು ಎಷ್ಟೇ ಕೊಟ್ಟರು ನಾವು ಬರಲ್ಲ ಕಾಣೋಣ. ಅಲೋ, ಅವೇ ಹುಡುಗರು ಭಯ ಪಡ್ಕೊಂಡವ್ರೆ, ಇನ್ಮ್ಯಾಕೆ ಡೆಲಿವರಿ ಕೊಡಕ್ಕೆ ಬರಕಿಲ್ಲ ಅಂತ ಹೇಳ್ತವ್ರೆ. ಸರಿ ಬಿಡವಿ, ಇನ್ಮ್ಯಾಕೆ ನಾನೇ ಡೆಲಿವರಿ ಕೊಡ್ತೀನಿ. ಛೇ, ಅಡುಗೆ ಮಾಡಕ್ಕೆ ಅಜ್ಜಿನಾದರೂ ಇದ್ದಿದ್ರೆ ನಾನು ನಿನ್ನ ಜೊತೆ ಡೆಲಿವರಿ ಮಾಡಕ್ಕೆ ಬರ್ತಿದ್ದೆ. ನಾನು ಅಡುಗೆ ಮಾಡ್ತೀನಿ ಕಣವ್ವ, ನೀನು ಹೋಗ್ಬಿಟ್ಟು ಬಾ. ಅಜ್ಜಿ, ನೀವ್ಯಾಕೆ ಈ ಪರಿಸ್ಥಿತಿನಾಗ ಬರಕ್ಕೆ ಹೋದ್ರಿ? ನೀನೇ ಹಠ ಮಾಡಿ ಮೆಸ್ ತೆಗ್ದಿರುವಾಗ ನಾನು ಸುಮ್ಮನೆ ಮನೆಯಲ್ಲಿ ಮಲಗಕ್ಕಾಯ್ತದ? ಇಂಥವನ್ನೆಲ್ಲ ನನ್ನ ಜೀವನದಲ್ಲಿ ಏಟ್ ನೋಡಿಲ್ಲ ಹೇಳು. ಯಾವನ್ ಬರ್ತಾನೋ ಬರ್ಲಿ, ಮಚ್ಚು ತಗೊಂಡೊಬ್ಬವನ್ನ ಕೊಚ್ಚು ಕೊಚ್ಚು ಹಾಕ್ಬಿಡ್ತೀನಿ. ಲೇ ಚೋಟ, ನೀನು ಒಲೆ ಹಚ್ಚಲ, ನಾನು ಅಡುಗೆ ಮಾಡ್ತೀನಿ. ಸರಿ ಅಜ್ಜಿ. ಕಾಳಿ, ನಡಿಲ್ಲ, ನಾನು ನಿನ್ನ ಜೊತೆ ಡೆಲಿವರಿ ಮಾಡಕ್ಕೆ ಬರ್ತೀನಿ. ಅವೇ ಇಷ್ಟೊಳ್ದಲ್ಲ, ಸಾಕು ಬಿಡವೆ. ಅದೇನಾಯ್ತದೋ ನಾನು ನೋಡ್ತೀನಿ, ಬರ್ವಿ. ಅಪ್ಪಯ್ಯ, ನೀವು ಕುಂದ್ಕೊಳ್ಳಿ, ಟೀ ತಕೊಂಬತ್ತೀನಿ. ಆಯ್ತು. ಕುತ್ಕೊಳ್ಳಿ. ಸ್ನೇಹ, ಸ್ನೇಹ ಇದೇನುವ ಒಬ್ಳೆ ಇದೆಯೇ? ಅವ್ವ, ನಾನು ಇಲ್ಲೇ ಇದ್ದೀನಿ, ರಸಂ ಮಾಡ್ತಾ ಇದ್ದೀನಿ. ಮಾಡು. ಇದನ್ನ ಒಳಗಿಟ್ಕೋ. ಇಲ್ಲಿ ಗಂಗಾಧರಪ್ಪ ಕಾಣ್ತಿಲ್ಲ. ಮೆಸ್ನಾಗೆ ಜನ ಕಮ್ಮಿ ಅವ್ರೆ. ಈ ಗಂಗಾಧರಪ್ಪ ಎಲ್ಲೋದ? ಈ ಹೆಣ್ಮಕ್ಳು ಎರಡನ್ನೇ ಬಿಟ್ಟು ಹೋಗ್ಬಿಟ್ಟವನಲ್ಲ ಇಲ್ಲಿ. ಸ್ನೇಹ, ನಿಮ್ಮ ಅಪ್ಪ ಎಲ್ಲೋದ? ಮೈಗೆ ಹುಷಾರೈತಾನೆ? ಅವ್ರು ಹುಷಾರಾಗಿ ಇದ್ದಾರವ್ವ, ಆದ್ರೆ ಬೆಳಿಗ್ಗೆಯಿಂದ ಎಲ್ಲೂ ಕಾಣ್ತಿಲ್ಲ. ಏನ ಕಾಣ್ತಿಲ್ವಾ? ಎಲ್ಲೋಗ್ಬಿಟ್ಟ ಈ ಮನ್ಸ? ಅಪ್ಪ ನಿಮ್ ಜೊತೆ ಮಾರ್ಕೆಟ್ಗೆ ಹೋಗಿರ್ಬೋದು ಅಂತ ಅನ್ಕೊಂಡೆ ಗೋಪಾಲಪ್ಪ. ಅಪ್ಪ ನಿಮ್ ಜೊತೆನೂ ಬರ್ಲಿಲ್ವಾ? ಇಲ್ಲ ಕಣವ, ನಾನು ಮಾರ್ಕೆಟ್ಗೆ ಹೋದಾಗ ಅವ್ನು ಇಲ್ಲೇ ಇದ್ದ ಮೆಸ್ನಾಗೆ. ಗಂಗಾಧರಪ್ಪ ಎಲ್ಲಪ್ಪ ಹೋಗ್ಬಿಟ್ಟಿದೆ? ಅದು ಒಂದು ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ಸ್ನೇಹ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಏನಪ್ಪ? ನೀನು ಹೋಗಿ ಒಂದು ಒಳ್ಳೆ ಸೀರೆ ಉಟ್ಕೊಂಬ, ಹೇಳ್ತೀನಿ.
ಏನಕ್ಕಪ್ಪ ನಾನು ಯಾಕೆ ಸೀರೆ ಉಟ್ಕೊಂಡು ರೆಡಿ ಆಗಬೇಕು? ನೀನು ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರಮ್ಮ. ಇವನ್ ಗಂಗಣ್ಣ ಇದು ಇವನ್ ಹೇಳ್ತಿದೀಯೇ? ಹೌದಮ್ಮ, ಒಳ್ಳೆ ಸಂಬಂಧ ಸಿಕ್ಕಿದೆ, ಹೇಗೆ ಬಿಡೋಕ್ಕಾಗತ್ತೆ ಹೇಳಿ. ಅದಕ್ಕೆ ಅವಸರವಾಗೆಲ್ಲ ವ್ಯವಸ್ಥೆ ಮಾಡಿಬಿಟ್ಟೆ. ಆ ಗಂಡಿನ ಕಡೆಯವರು ಇವಳು ನೋಡೋದಕ್ಕೆ ಈಗಲೇ ಬರ್ತಿದ್ದಾರೆ. ಅಪ್ಪ ನೀನೀಗ ಸಡನ್ ಆಗಿ ಹೇಳಿದ್ರೆ ನನ್ನಿಂದ ಆಗಲ್ಲ. ಅದು ಅಲ್ಲದೆ ನನ್ಗೆ ಇವಾಗಲೇ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ನೋಡಿ ಅಮ್ಮರೆ, ಹೇಗೆ ಮಾತಾಡ್ತಿದ್ದಾಳೆ ಇವಳು. ಅಪ್ಪ ಆಗಿ ನಾನು ಕಣ್ಣು ಮುಚ್ಚೋದಕ್ಕೂ ಮುಂಚೆ ಇವಳು ಮದುವೆ ಮಾಡಬೇಕು ಅನ್ನೋ ಜವಾಬ್ದಾರಿ ಇರೋದಿಲ್ವ ನನಗೆ? ಅಪ್ಪ ಜವಾಬ್ದಾರಿ ಮುಗಿಸೋಕೆ ಇನ್ನೂ ಟೈಮ್ ಇದೆ. ಇವಾಗಲೇ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ? ಅಮ್ಮಾರೆ, ದಯವಿಟ್ಟು ನೀವಾರು ಇವಳಿಗೆ ತಿಳಿಸಿ ಹೇಳಿ ಅಮ್ಮಾರೆ. ಒಳ್ಳೆ ಸಂಬಂಧ, ಹುಡುಗನು ಚೆನ್ನಾಗಿ ಓದ್ಕೊಂಡಿದ್ದಾನೆ, ದೇವರೇ ಕಳಿಸ್ಕೊಟ್ಟಿರೋ ಸಂಬಂಧ. ಹೆತ್ತವ್ರ ಸಂಕಟ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ ಅಮ್ಮಾರೆ? ಸ್ವಲ್ಪ ತಿಳಿಸಿ ಹೇಳಿ. ಗಂಗಣ್ಣ, ಸ್ನೇಹ ಹಾಕಂಗೆ ಇಷ್ಟ ಇಲ್ಲ ಅಂದ್ರೆ ನೀವ್ ಯಾಕೆ ಸುಮ್ಮನೆ ಬಲವಂತ ಮಾಡ್ತಾ ಇದ್ದೀರಾ? ನೀನು ಹೊಸಿ ಸುಮ್ಮನಿರವಿ. ಅಪ್ಪ ಪ್ಲೀಸ್, ನನ್ಗಿದೆಲ್ಲ ಇಷ್ಟ ಇಲ್ಲ. ಕೊಡ್ತೀನಿ ನೋಡು, ಎಣ್ಣೆ ಬಂದಾಗ ಕಣ್ಣು ಮುಚ್ಚಬಾರ್ದು. ಹೋಗು, ಸುಮ್ಮನೆ ರೆಡಿ ಆಗ್ಬಾ, ಹೋಗು. ಅಲ್ಲ ಗಂಗಾಧರಪ್ಪ, ನೀನು ಇದ್ಕಿದಂಗೆ ಬಂದು ರೆಡಿ ಆಗ್ಬಿಡು ಅಂದ್ರೆ ಅದು ಹೆಂಗಾಯ್ತದೆ? ಗಂಡು ಯಾರು, ಅವ್ರ ಮನೆಯವ್ರು ಹೆಂಗೆ, ಅದೆಲ್ಲ ನೋಡ್ಬೇಕಲ್ವಾ? ನಾನೇನು ಇವತ್ತೇ ಮದುವೆ ಅಂತ ಹೇಳ್ತಾ ಇಲ್ಲ. ಅವ್ರು ಬಂದು ಹೆಣ್ಣು ನೋಡ್ತೀನಿ ಅಂತ ಹೇಳಿದ್ರು, ಬಂದು ನೋಡ್ಕೊಂಡು ಹೋಗ್ಲಿ. ಅವಳಿಗೆ ಇಷ್ಟ ಆದ್ರೆ ಸರಿ, ಇಲ್ಲ ಅಂತಾನೆ ನಾನೇನು ಬಲವಂತ ಮಾಡೋದಿಲ್ಲ. ನಾನು ಯಾರು ನೋಡೋದು ಇಲ್ಲ, ನಾನು ರೆಡಿನೂ ಆಗಲ್ಲ. ಅಮ್ಮರೇ, ನೀವು ನನ್ನ ಒಡ ಹುಟ್ಟಿದ ಅಕ್ಕ ಇದ್ದ ಹಾಗೆ. ನನ್ನ ಪರಿಸ್ಥಿತಿ ಏನು ಅನ್ನೋದು ನಿಮಗೆ ಚೆನ್ನಾಗಿ ಅರ್ಥವಾಗುತ್ತೆ. ದಯವಿಟ್ಟು ನೀವಾದರೂ ಇವಳಿಗೆ ರೆಡಿಯಾಗಕ್ಕೆ ಒಪ್ಸಿ ಅಮ್ಮರೇ. ನಿನ್ನ ಕಷ್ಟ ಏನು ಅಂತ ನನಗೆ ಅರ್ಥ ಆಯ್ತದೆ ಕಣಪ್ಪ. ಸ್ನೇಹ ನಿಮ್ಮ ಅಪ್ಪಯ್ಯನ ಮಾತನ್ನ ಒಸಿ ಕೇಳು. ಒಂದು ಹೆಣ್ಣು ಅಂದ್ಮ್ಯಾಕೆ 100 ಜನ ಗಣ್ಣವ್ರು ಬಂದು ನೋಡೋಯ್ತಾರೆ. ಎಲ್ಲರೂ ಮದುವೆ ಮಾಡ್ಕೊಳಕ್ಕಾಯ್ತದ? ಅವ್ವ ಮಾತು ಕೇಳು. ಬಂದು ನೋಡಿದ ಕೂಡಲೇ ಮದುವೆ ಆಗ್ಬಿಡ್ತದ? ಹಾಂ, ನಿಮ್ಮ ಅಪ್ಪಯ್ಯನ ಮಾತಿಗೆ ಒಸಿ ಮರುವದೆ ಕೊಡು. ಹೋಗುವ, ತಯಾರಾಗು. ಸುಮಾ, ಹೋಗು, ಸೀರೆ ಉಡ್ಸು. ಸರಿ ಅಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.